ಮಾಡಬೇಕು. ಬಂಧುಗಳೇ, ಈಗಾಗಲೇ ನಮ್ಮ ವೀರ ಕನ್ನಡಿಗರ ಸೇನೆಯ ಕಾರ್ಯಾಧ್ಯಕ್ಷರು ಮಾತಾಡಿದ್ದಾರೆ. ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಂದ್ರೆ, ಜೇವರ್ಗಿ ತಾಲೂಕಿನಲ್ಲಿ ಸರಿಸುಮಾರು 500ಕ್ಕಿಂತ ಹೆಚ್ಚು CNGಯ ಆಟೋಗಳಿದ್ದು, ಅದೇ ರೀತಿಯ ಖಾಸಗಿಯಾಗಿ ಕಾರು ಮೋಟಾರುಗಳಿವೆ. ಆದರೆ ದುರ್ದೈವ ಅಂದರೆ ಜೇವರ್ಗಿ ಮತ್ತು ಯಡ್ರಾಮ ತಾಲೂಕು, ಅವಳಿ ತಾಲೂಕು ಒಳಗೊಂಡಂತೆ ಯಾವುದೇ ಒಂದು CNGಯ ಪಂಪ್ ಇದ್ದರೂ ಸಹ ಇಲ್ಲದಂತಾಗಿದೆ. ಈಗಾಗಲೇ ಯಾವ ನಮ್ಮ ಭಾರತ ಸರ್ಕಾರದಿಂದ ಮಂಜೂರಾದಂಥ CNGಯನ್ನು ಕಳೆದ 2-3 ವರ್ಷಗಳಿಂದಲೂ ಸಹ CNG ವಿತರಿಸದೆ ಕೇವಲ ಯಾವ ಪಂಪ್ ಮಾಲೀಕ ಯಾವ ಕಾರಣಕ್ಕಾಗಿ ಮುಂದೂಡ್ತಾ ಇದ್ದಾನೆ ಗೊತ್ತಿಲ್ಲ. ಇದರ ಪರಿಣಾಮ ಅವರು ಮುಂದೂಡುತ್ತಿರುವುದು ನಮ್ಮ ಬಡ ಸಹೋದರ ಆಟೋ ಚಾಲಕಗಳ ಕುಟುಂಬದವರ ಜೊತೆ ಆಟ ಆಡ್ತಾರಂತೆ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಾನ್ಯ ಜೇವರ್ಗಿ ತಾಲೂಕಿನ ದಂಡಾಧಿಕಾರಿಗಳು, ಜೇವರ್ಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕನ ರಕ್ಷಿಸುವ ಕರ್ತವ್ಯ ತಮ್ಮದು. ನಾವು ಹೇಳೋದಿಷ್ಟೇ, ಈಗಾಗಲೇ ಜೇವರ್ಗಿ ತಾಲೂಕಿನಲ್ಲಿರ್ತಕ್ಕಂಥ ಆಟೋ ಚಾಲಕರು ಜೇವರ್ಗಿ ಪಟ್ಟಣದಿಂದ ಸುಮಾರು 18 ಕಿಲೋಮೀಟರ್ ದೂರದ 25 ಕಿಲೋಮೀಟರ್ ದೂರದ ಪರ್ತಾಬಾದ್ ಗ್ರಾಮಕ್ಕೆ ಹೋಗಿ CNG ಹಾಕಿಕೊಂಡು ಬರುವಾಗ ಇಲ್ಲಿರ್ತಕ್ಕಂಥ ನಮ್ಮದೇ ಒಂದು ಪೊಲೀಸ್ ಇಲಾಖೆಯವರು ಆಟೋದವರಿಗೆ ಕೊಟ್ಟಿರ್ತಕ್ಕಂಥದ್ದು ಪರವಾನಗಿ ಪಟ್ಟಣದಿಂದ 8 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳ್ತೀರಿ. ಆದ್ರೆ ನೀವು ಇಲ್ಲಿಯವರೆಗೆ ಏಕೆ ಬಂದಿರಿ ಅಂತ ಹೇಳ್ತಾರ. ಅದೇ ಒಂದು ಪೊಲೀಸರು ಹೇಳ್ಬೇಕು, ಮಾನ್ಯ ಪೊಲೀಸ್ PSI ಸಾಹೇಬ್ರೆ, ನಿಮ್ಮ ಸಿಬ್ಬಂದಿಗೆ ಹೇಳ್ರಿ, ನೀವು ಸರ್ಕಾರದವ್ರು ಇದ್ದೀರಿ, ಬೇಗನೆ ಒಂದು CNG ಪ್ರಾರಂಭ ಮಾಡಂತ ತಾವು ಹೇಳ್ರಿ ಒಂದು ತಹಸೀಲ್ದಾರ್ ಸಾಹೇಬ್ರಿಗೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ಯಾರು ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದು ಅವರ ಮಕ್ಕಳು ಆಟೋ ನಡೆಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಬಡತನದಲ್ಲಿ ಒಂದು ಆಟೋವನ್ನು ತೆಗೆದುಕೊಂಡು, ಅದು ಲೋನ್ ಮುಖಾಂತರ ಆಗಿರ್ಬೋದು, ಇನ್ಯಾವುದೋ ಮುಖಾಂತರ ತೆಗೆದುಕೊಂಡಿರ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ತಾವುಗಳು ಶೀಘ್ರದಲ್ಲಿ ಈ ಒಂದು CNG ಮಾಲೀಕರಿಗೆ ಕರೆದು ತಾವು ಯಾವ ನಿರ್ದೇಶನ ನೀಡ್ತಾರೋ ಗೊತ್ತಿಲ್ಲ, ಅತಿ ಶೀಘ್ರದಲ್ಲಿ ಜೇವರ್ಗಿಯ